ಕಲಿಪವಕ್ಕೆ ನೀನೇ ನನಗೆ ಅಮ್ಮ ನೀನೇ ನನಗೆ ಶುಭದಾನವ ಬಯಸಿದರಿ ಶುಭದಾನವ ಬಯಸಿದರಿ ಸಾಲುವಾಗಲಿ ಒಲಿದರೆ ಸೌರ್ಯದೂದರೆ ಸಾಲುವಾಗಲಿ ಒಲಿದರೆ ಸೌರ್ಯದೂದರೆ ಚುಚ್ಚಿಯ ಬಯಸಿದರಿ ಕಲಿದವತ್ತೆ ನೀನೇ ನೆಲಗೆ ಅಮ್ಮ ನೀನೇ ನೆಲಗೆ ಜಯ ಜಯ ಜಗದಂಬ ಜಯ ಜಯ ನೀನೇ ನೆಲಗೆ ಜಯ ದೇವಿ ವಿರೂಪಾಕ್ಷಿ ಜಯ ಭಕ್ತವರ ಪ್ರದೆ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳಿ ಜಗತ್ ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀನಿ. ಶುಭವಾಗಲಿ. ಸ್ತುತಿಸುವಂತಾಗಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಾಗಿಬಿಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲಿ ರಕ್ತಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ಹೌದೇ? ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಯಾಕಾಗಿ? ಏಳಂತ ನಿಭವಕ್ರೆಯಾಗಿ ರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷರತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತ ನನ್ನ ದೊರೆ ಶಂಭಾಸುರನಿಗಲ್ಲದೆ ಮತ್ತೊಬ್ಬನಿಗಿಲ್ಲುವನು ಅವನನ್ನು ಭರಿಸುವುದಕ್ಕಾಗಿ ಸಾನುರಾಗದಿಂದ ಇಳಿದು ನನ್ನ ರಥವೇರಿ ಬರಬೇಕು, ತಾಯೇ ಬರಬೇಕು. ರಕ್ತಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯ. ನಿನ್ನೊಡೆಯನಾದಂತಹ ಶುಂಭನನ್ನು ಹೊಗಳುವುದಕ್ಕೆ ಆರಂಭಿಸಿದೆ. ಮಾತ್ರವಲ್ಲ, ಅವನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇರುವೆ. ನನ್ನ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದವಳಿದ್ದೇನೆ. ಯಾವಾಗಲೂ ದುರಮುಖೇನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ನಿನ್ನ ಒಡೆಯ ಶುಂಭ ಬರಲಿಲ್ಲ. ಅವನ ಅನುಚರನ್ನು ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀಭ್ರಾಂತನಾಗಿ ಸ್ಥಳವನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ